ಅಣ್ಣಾ ಹೋರಾಟವನ್ನ ಬೆಂಬಲಿಸಿ ಲಕ್ಷಾಂತರ ಎಸ್ಎಂಎಸ್ಗಳು ಹರಿದಾಡ್ತಿವೆ. ಅಣ್ಣಾ ಅವರ ಹೋರಾಟ ಯಶಸ್ವಿಯಾದರೆ ಕಪ್ಪು ಹಣ ದೇಶಕ್ಕೆ ಮರಳಿ ಬರುತ್ತೆ. ಅದರಿಂದ ಏನೆಲ್ಲ ಲಾಭವಾಗುತ್ತೆ ಅನ್ನೋ ಲೆಕ್ಕಾಚಾರವೂ ಎಸ್ಎಂಎಸ್ನಲ್ಲಿದೆ. ಕಪ್ಪು ಹಣ ದಶಕಗಳ ಕಾಲ ಭಾರತದ ನುಂಗಣ್ಣರು ಸಿಕ್ಕಿದ್ದನ್ನೆಲ್ಲ ನುಂಗಿ ವಿದೇಶಿ ಬ್ಯಾಂಕ್ಗಳಲ್ಲಿಟ್ಟಿರುವ ಹಣ. ಆ ಹಣ ಎಷ್ಟಿದೆ ಗೊತ್ತಾ? 1,456 ಲಕ್ಷ ಕೋಟಿ ರೂಪಾಯಿ. ಈ ಹಣವನ್ನ ಭಾರತಕ್ಕೆ ತಂದ್ರೆ ಆರ್ಥಿಕವಾಗಿ ಭಾರತ ನಂಬರ್ 1 ಸ್ಥಾನಕ್ಕೇರುತ್ತೆ. ದೇಶದ ಪ್ರತಿ ಜಿಲ್ಲೆಗೂ 60,000 ಕೋಟಿ ರೂಪಾಯಿ ಕೊಡಬಹುದು. ದೇಶದ ಪ್ರತಿ ಹಳ್ಳಿಗೂ 100 ಕೋಟಿ ರು ಹಂಚಬಹುದು. 20 ವರ್ಷಗಳ ಕಾಲ ದೇಶದ ಯಾರೊಬ್ಬರೂ ತೆರಿಗೆ ಕಟ್ಟಬೇಕಿಲ್ಲ. ದುಬಾರಿಯಾಗಿರುವ ಪೆಟ್ರೋಲ್ ಲೀಟರ್ 25 ರೂಗೆ, ಡೀಸೆಲ್ 15 ರೂಗೆ ಸಿಗುತ್ತೆ. ಹಾಲು ಲೀಟರ್ 8 ರೂಗೆ ಸಿಗುತ್ತೆ. ದೇಶದ ಯಾರೊಬ್ಬರೂ ಕರೆಂಟ್ ಬಿಲ್ ಕಟ್ಟುವ ಅಗತ್ಯ ಇರೋದಿಲ್ಲ. ದೇಶದ ಗಡಿಗಳನ್ನ ಬಲಿಷ್ಠಗೊಳಿಸಬಹುದು. ಆಕ್ಸ್ಫರ್ಡ್ನಂತಹ 1500 ವಿಶ್ವವಿದ್ಯಾಲಯಗಳನ್ನ ನಮ್ಮ ದೇಶದಲ್ಲಿ ತೆರೆಯಬಹುದು. ಫ್ರಾನ್ಸ್ನ ಪ್ಯಾರಿಸ್ ಮಾದರಿಯಲ್ಲಿ 28,000 ಕಿಲೋಮೀಟರ್ ರಬ್ಬರ್ ರೋಡ್ ನಿರ್ಮಿಸಬಹುದು. 2,000 ಸುಸಜ್ಜಿತ ಆಸ್ಪತ್ರೆ ಕಟ್ಟಿ ಉಚಿತ ಚಿಕಿತ್ಸೆ ಕೊಡಬಹುದು. ಪುಕ್ಕಟ್ಟೆಯಾಗಿ ಔಷಧಿ ಕೊಡಬಹುದು. 95 ಕೋಟಿ ಜನರಿಗೆ ಮನೆ ಕಟ್ಟಿಕೊಡಬಹುದು. ರೈತರ ಎಲ್ಲ ಸಾಲವನ್ನ ಮನ್ನಾ ಮಾಡಬಹುದು. ಸುಮ್ಮನೆ ಯೋಚನೆ ಮಾಡಿ, ಇದೆಲ್ಲವೂ ಕಪ್ಪು ಹಣವನ್ನ ವಾಪಸ್ ತಂದರೆ ಆಗುವ ಕೆಲಸಗಳು. ನೆಮ್ಮದಿಯ ನಾಳೆಗಳಿಗಾಗಿ ಇಂದು ಹೋರಾಟ ಅಣ್ಣಾ ಹೋರಾಟ ಗೆಲ್ಲಿಸಿದರೆ ಈ ಕಪ್ಪು ಹಣವನ್ನ ತರುವುದು ಅಸಾಧ್ಯವೇನಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.